ಹಲೋ ಕರ್ನಾಟಕ, ನಾನು ನಿಮ್ಮ ಮಜ್ಜಿಗೆ ಮೈಂಡ್ಸೆಟ್ ಹುಡುಗ ಅಭಿ. ಹಣ ಬಂದ. ಸಂಜೆ ವೇಳೆ ಬೈಟು ಟೀ ಕುಡಿದು ಸನ್ಸೆಟ್ ಪ್ಲೇಸ್ ಹುಡ್ಕೋವಾಗ ನಮಗೆ ನೆನಪು ಬಂದಿದ್ದೆ ಗಂಗಾವತಿಯ ದೇವಘಟ್ಟ ಹತ್ತಿರದ ತುಂಗಭದ್ರಾ ನದಿಯ ಪಕ್ಕದಲ್ಲಿರುವ ಶ್ರೀ ಶಂಕರಲಿಂಗ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗುವ ದಾರಿ, ಅಲ್ಲಿ ಸಿಗುವ ಶಾಂತವಾದ ವಾತಾವರಣ ಮತ್ತು ತುಂಗಭದ್ರಾ ನದಿಯ ಮಧ್ಯದಲ್ಲಿರುವ ಶಿವಲಿಂಗ. ಈ ಜರ್ನಿ ಹೇಗಿತ್ತು ಅಂತ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೇಸ್ ಹೆಂಗಿತ್ತು ಅಂತ ನೋಡಿಕೊಂಡು ಬನ್ನಿ. ಈ ಜಾಗಕ್ಕೆ ಹೋಗಬೇಕಂದ್ರೆ ಗಂಗಾವತಿಯಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ನಮಗೆ ಮಡಿವಾಳ ಮಾಚಿದೇವ ಸರ್ಕಲ್ ಬರುತ್ತೆ. ಆಯ್ತು, ಆಮೇಲೆ ಈ ಸರ್ಕಲಲ್ಲಿ ಲೆಫ್ಟ್ಗೆ ತಗೊಂಡ್ರೆ ದೇವಘಟ್ಟ ದಾರಿಯಲ್ಲಿ ಮುಂದೆ ಹೋಗಬೇಕು. ಸ್ವಲ್ಪ ಮುಂದೆ ಹೋದರೆ ಲೆಫ್ಟಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜ್ ಲೆಫ್ಟ್ ಸೈಡಲ್ಲೇ ಒಂದು ಚಿಕ್ಕದಾದ ದಾರಿ ಸಿಗುತ್ತೆ. ಚಿಕ್ಕ ದಾರಿಯಲ್ಲೇ ಮುಂದೆ ಹೋಗಬೇಕು. ದಾರಿಯ ಸುತ್ತಲೂ ಸುಂದರ ವಾತಾವರಣ, ತಂಪಾದ ಗಾಳಿಯ ಸ್ಪರ್ಶ, ಹಕ್ಕಿಗಳ ಕೂಗಿನ ಮಧುರ ಧ್ವನಿ, ಜೊತೆಗೆ ಕಾಣಿಸುವಂತಹ ಹಳೆಯ ಗುಡಿಸಲು, ಇವೆಲ್ಲ ತುಂಬಿದ ದಾರಿ ಮಾತ್ರ ನಿಜಕ್ಕೂ ಅದ್ಭುತ. ದಾರಿ ಚೆನ್ನಾಗಿದೆ ಅಂತ ಮುಂದೆ ಹೋಗಬಾರ್ದು. ಇಲ್ಲೇ ಬಲಕ್ಕೆ ಒಂದು ಗದ್ದೆ ಮಾರ್ಗ ಸಿಗುತ್ತೆ. ಆ ಗದ್ದೆ ಮಾರ್ಗದೊಳಗೆ ಹೋಗಬೇಕು. ಗದ್ದೆಯಲ್ಲಿ ಭತ್ತ ಹಾಕಿದಾಗ ಗಾಡಿನ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಬಿಟ್ಟು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕು. ಆದರೆ ಇವಾಗ ಭತ್ತನ ಕಡ್ದಿದ್ರು, ಸೊ ನಾವು ಬೈಕ್ ತಗೊಂಡೆ ದೇವಸ್ಥಾನದ ಹತ್ರ ಹೋದ್ವಿ. ನೋಡಿ, ಅಲ್ಲಿ ದೂರದಲ್ಲಿ ಗೋಪುರ ಕಾಣಿಸ್ತಿದೆ ಅಲ್ವಾ, ಅದೇ ಶ್ರೀ ಜಡೆಯ ಶಂಕರಲಿಂಗ ದೇವಸ್ಥಾನ. ವ್ಲಾಗಿಂಗ್ ಈಸ್ ಮೈ ಪ್ಯಾಷನ್ ಅಂತ ಬಂದ ನಾವು ನಮ್ಮ ಪ್ಯಾಷನ್ ಪ್ರೋ ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಸಂಜೆ ಟೈಮಲ್ಲಿ ಸುಂದರವಾದ ನೇಚರ್ನ ಎಂಜಾಯ್ ಮಾಡಿಕೊಂಡು ಕಾಲ್ನಡಿಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಲೆಫ್ಟ್ ಸೈಡಲ್ಲಿ ಚಿಕ್ಕದಾಗಿ ಹರಿಯುವ ನೀರು, ಮುಂದೆ ಇರುವ ಬಾಳೆ ತೋಟ, ಪಕ್ಕದಲ್ಲಿರುವ ಗದ್ದೆ, ಸಂಜೆಯ ವೇಳೆಯ ಈ ಸುಂದರವಾದ ಕ್ಲೈಮೇಟ್, ಆಕಾಶಕ್ಕೆ ತಾಗುವ ತೆಂಗಿನ ಮರ, ಇವೆಲ್ಲ ಜೊತೆಗೆ ಮಧುರವಾದ ಹಕ್ಕಿಯ ಹಾಡು. ಇಂತಹ ಬ್ಯೂಟಿಫುಲ್ ಪ್ಲೇಸ್ನ ನೋಡಿ ತುಂಬಾ ಖುಷಿ ಆಯಿತು. ಬಾಳೆಯ ತೋಟದ ಪಕ್ಕದಲ್ಲಿರುವ ಒಡ್ಡಿನ ಮೇಲೆ ನಡ್ಕೊಂಡು ಮುಂದೆ ಹೋಗಬೇಕು. ಬಾಳೆಹಣ್ಣಿನ ಗೊಂಚಲುಗಳು, ರೆಕ್ಕೆ ಬಿಚ್ಚಿ ಹಾರುತ್ತಿದ್ದ ನವಿಲು, ಇವೆಲ್ಲ ನೋಡಿಕೊಂಡು ಫೈನಲಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ದೇವಸ್ಥಾನದ ಬಾಗಿಲು ಲಾಕ್ ಆಗಿತ್ತು, ಸೊ ಇಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿರುವ ತುಂಗಭದ್ರಾ ನದಿ ಕಡೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ದೋಸ್ತ ಕೆಳಗಡೆ ನಿಂತು ನದಿಯ ವ್ಯೂನ ಎಂಜಾಯ್ ಮಾಡ್ತಿದ್ದ. ಮೆಟ್ಟಿಲು ಇಳಿದು ಕೆಳಗೆ ಹೋಗಿ ನೋಡಿದರೆ ರೈಟ್ ಸೈಡಲ್ಲಿರುವ ಆಲದ ಮರದ ಬೇರು, ಮುಂದೆ ವಿಶಾಲವಾಗಿ ಹರಿದು ಹೋಗುವ ತುಂಗಭದ್ರೆಯ ನದಿ ನೋಡೋಕ್ಕೆ ತುಂಬಾ ಪೀಸ್ಫುಲ್ ಅನಿಸ್ತು. It was perfect. Everything, down to the last minute details. ಸ್ಟೆಪ್ಸ್ನ ಮೇಲ್ಗಡೆ ಎಡಬದಿಯಲ್ಲಿ ಆಲದ ಮರದ ಕಡೆ ಹೋದರೆ ಅಲ್ಲಿ ಪ್ರಾಚೀನ ಕಾಲದ ವಾಸುಕಿಯ ಮೂರ್ತಿ ಜೊತೆಗೆ ಗಣೇಶ ಮತ್ತು ವಿಷ್ಣುವಿನ ಮೂರ್ತಿಗಳು ಇದ್ದವು. ಸ್ವಲ್ಪ ಮುಂದೆ ಹೋದರೆ ನಮ್ಮ ಬಾಸ್ ಆಂಜನೇಯ ಕೂಡ ಅಲ್ಲೇ ಇದ್ದರು. ಇಂತಹ ಪುಣ್ಯವಾದ ದೇವರ ಸನ್ನಿಧಾನಕ್ಕೆ ಬಂದ ನಾವೇ ಪುಣ್ಯವಂತರು. ಹಾಗೆ ಆಲದ ಮರದಿಂದ ನದಿಯ ಕಡೆ ನೋಡಿದರೆ ನದಿಯ ಮಧ್ಯದಲ್ಲಿ ಶಿವಲಿಂಗ ಕಾಣಿಸ್ತು. ಆ ಶಿವಲಿಂಗನ ಮುಂದೆ ಇರುವ ನಂದಿ, ಸುತ್ತಲೂ ತುಂಗಭದ್ರೆಯ ನದಿ,
ಪಕ್ಕದಲ್ಲಿ ಹಾರಾಡುವ ಹಕ್ಕಿಯ ಶಬ್ದ. ಈ ಥರ ಪ್ಲೇಸ್ಗೆ ಅಲ್ವೇ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂತ ಹೇಳೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಗಂಟೆನೂ ಹೊಡೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಪ್ಲೇಸ್ ಜೊತೆ ಸಿಗೋಣ. ನಮಸ್ಕಾರ.